ಬಿಜೆಪಿಯಲ್ಲಿ ಬಣ ರಾಜಕೀಯ ಆರಂಭವಾಗಿ ಎಷ್ಟೋ ದಿನಗಳು ಕಳೆದ್ರು 2 ಬಣಗಳನ್ನ ಕರೆದು ಬುದ್ಧಿ ಹೇಳುವ ಕೆಲಸವನ್ನ ಬಿಜೆಪಿ ಹೈಕಮಾಂಡ್ ಕಡೆಯಿಂದ ಆಗ್ತಾ ಇರೋ ಏನು, ಅಥವಾ ಮಹಾರಾಷ್ಟ್ರದ ಸರ್ಕಾರ ರಚನೆಯ ನಂತರ ಕರ್ನಾಟಕ ಬಿಜೆಪಿ ವಿಚಾರಕ್ಕೆ ತಲೆ ಹಾಕಿದ್ರೂ ಹಾಕಬಹುದು. ವಿಜಯಪುರ ಬಿಜೆಪಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ನೇರವಾಗಿ ಯಡಿಯೂರಪ್ಪ ಮತ್ತು ಅವರ ಕುಟುಂಬದ ವಿರುದ್ಧ ತಿರುಗುಬಾಣವನ್ನ ಬಿಡ್ತಾನೆ ಇದ್ದಾರೆ. ಇನ್ನು ಅವರೊಬ್ಬರೇ ಅಲ್ಲ, ಈಗ ಅವರ ಪಳಾಯಕ್ಕೆ ಇನ್ನಷ್ಟು ಮಂದಿ ಸೇರ್ಕೊಂಡಿದ್ದಾರೆ. ಒಂದಿಷ್ಟು ದಿನ ಸುಮ್ಮನಿದ್ದ ಯತ್ನಾಳ್ ಈಗ ಸಡೆದು ನಿಂತಿದ್ದಾರೆ. ಅವರಿಗೆ ರಮೇಶ್ ಜಾರಕಿಹೊಳಿ, ಅರವಿಂದ್ ಲಿಂಬಾವಳಿ ಮುಂತಾದ ನಾಯಕರು ಬೆಂಬಲವನ್ನ ಸೂಚಿಸ್ತಾ ಇದ್ದಾರೆ. ಇನ್ನು ಭಿನ್ನಮತೀಯರ ಶಕ್ತಿ ಇನ್ನಷ್ಟು ಪ್ರಬಲಗೊಳ್ತಾನೆ ಇದೆ. ಹೀಗಾಗಿ ರಾಜ್ಯಾಧ್ಯಕ್ಷರಾದಂತ BY ವಿಜಯೇಂದ್ರ ಅವರು ತೆಗೆದುಕೊಂಡಿರುವಂತಹ ನಿರ್ಧಾರಕ್ಕೆ ಆ ಬಣದ ಕಡೆಯಿಂದ ಯಾವುದೇ ಪ್ರತಿಕ್ರಿಯೆ ಕೂಡ ವ್ಯಕ್ತವಾಗ್ತಾ ಇಲ್ಲ. ಬೆಂಗಳೂರಿನ ಕುಮಾರ್ ಬಂಗಾರಪ್ಪ ನಿವಾಸದಲ್ಲಿ ಯತ್ನಾಳ್ ಅಂಡ್ ಟೀಮ್ ವಕ್ಫ್ ಹೋರಾಟಕ್ಕೆ ಸಂಬಂಧಿಸಿದಂತೆ ಸಭೆಯನ್ನ ನಡೆಸಿತ್ತು. ಅದರ ಪ್ರಕಾರ ರಾಜ್ಯದಾದ್ಯಂತ ಪ್ರವಾಸ ಹೋಗಿ ಜನರ ಸಮಸ್ಯೆಗಳನ್ನ ಆಲಿಸಲು ನಿರ್ಧಾರವನ್ನ ಕೂಡ ಮಾಡಲಾಗಿತ್ತು. ಸಭೆ ನಡೆದ ದಿನವೇ ವಿಜಯೇಂದ್ರ ವಕ್ಫ್ ಹೋರಾಟಕ್ಕೆ 3 ತಂಡವನ್ನ ರಚಿಸಿದ್ರು. ಅತೃಪ್ತರ ಬಣದಲ್ಲಿರುವಂತಹ ಎಲ್ಲಾ ನಾಯಕರನ್ನ ತಂಡದಲ್ಲಿ ಸೇರಿಸಿದ್ರು. ಆದ್ರೆ ಪ್ರವಾಸ ಯಾವತ್ತಿನಿಂದ ಆರಂಭ ಎಂದು ದಿನಾಂಕವನ್ನ ನಿಗದಿ ಮಾತ್ರ ಮಾಡಿರಲಿಲ್ಲ. ಆದ್ರೆ ಇದ್ಯಾವುದಕ್ಕೂ ತಲೆ ಕೆಡಿಸಿಕೊಳ್ಳದಂತ ಯತ್ನಾಳ್ ಬೀದರ್ನಿಂದ ಪ್ರವಾಸವನ್ನ ಆರಂಭಿಸಿಯೇ ಬಿಟ್ರು. ವಕ್ಫ್ ಪ್ರವಾಸದ ಜೊತೆಗೆ ನಮ್ಮ ತಂಡದವರೇ ಮುಖ್ಯಮಂತ್ರಿ ಎನ್ನುತ್ತಿರುವುದು ಇನ್ನಷ್ಟು ಗೊಂದಲಕ್ಕೆ ಕಾರಣವಾಗ್ತಾ ಇದೆ. ಯತ್ನಾಳ್ ಅವರ ವಕ್ಫ್ ಪ್ರವಾಸಕ್ಕೆ ಜನ ಬೆಂಬಲ ವ್ಯಕ್ತವಾಗ್ತಿದೆಯೋ ಇಲ್ವೋ ಅನ್ನೋದು ನಂತರದ ಪ್ರಶ್ನೆಯಾದ್ರೂ ಬಿಜೆಪಿಯಲ್ಲಿರುವ ಭಿನ್ನಮತ ಬಣ ರಾಜಕೀಯ ಪ್ರತಿದಿನ ಜಿಲ್ಲಾ ವ್ಯಾಪಿಸ್ತಾ ಇರೋದಂತೂ ಹೌದು. ಸ್ಥಳೀಯ ಕಾರ್ಯಕರ್ತರಿಗೆ ಮತ್ತು ಮುಖಂಡರಿಗೆ ಇರುವ ಗೊಂದಲದಿಂದ ಕಾಂಗ್ರೆಸ್ ಪಕ್ಷಕ್ಕೆ ಇದು ಪ್ಲಸ್ ಆಗ್ತಾ ಇದೆ.